Karnataka Sarkara, Department of Collegiate and Technical Education, Forging Practice Unit 2. In this unit, today's session, we will discuss on practice on upsetting process. Session number 05, practice on upsetting process. The subject, Basic Workshop Practice 2, third semester, Mechanical Engineering, subject code 15ME 36P. Today's session, we will discuss regarding the upsetting process. In that, content includes introduction, scope, application, practice on upsetting process. For doing this job, we have a aim, materials requirement, tools required, operation performed, procedure, demo, finally assessment. In this session, we are going to do the upsetting process. Workpiece, we will produce a upsetting model. Hagare upsetting andre eno? Upsetting andre increasing the area, that means cross section area, by reducing the length of the metal. Look at this diagram. This is a billet or workpiece. We have put the die, upper and lower die. We are hammering on the upper die, so cross section area increases, length of the job reduces. So this is, we call it as the upsetting process. So ಇಲ್ಲಿ ನಾವು ಯಾವ ಪೋರ್ಷನ್ ಅನ್ನ ನಾವು ಬಲ್ಜ್ ಮಾಡಬೇಕು ಅಥವಾ ಲೆಂತ್ ಅನ್ನ ಕಡಿಮೆ ಮಾಡಬೇಕು, ಹೆಡ್ ಕ್ರಿಯೇಟ್ ಮಾಡಬೇಕು, ಅದನ್ನ ಮಾತ್ರ ಹೀಟ್ ಮಾಡ್ಕೊಳ್ಬೇಕು, ಅಂಡ್ ದೆನ್ ಅಪ್ಲೈ ದ ಹ್ಯಾಮರಿಂಗ್ ಫೋರ್ಸ್. ದಟ್ ಈಸ್ ವಿ ಕಾಲ್ ಇಟ್ ದ ಅಪ್ಸೆಟಿಂಗ್ ಪ್ರೋಸೆಸ್. ಓಕೆ, see, these are all the different upsetted process. Upsetting process ಮಾಡಿ ಕ್ರಿಯೇಟ್ ಮಾಡಿದ್ರೆ ಡಿಫರೆಂಟ್ ಹೆಡ್ಸ್ ನೋಡಿ, ಬೇರೆ ಬೇರೆ ತರಹದ ಹೆಡ್ಗಳನ್ನ ಕ್ರಿಯೇಟ್ ಮಾಡಿದ್ರೆ ಇದನ್ನ ನಾವು ಅಪ್ಸೆಟಿಂಗ್ ಪ್ರೋಸೆಸ್ ಅಲ್ಲೇ ಆಪರೇಷನ್ ಅಲ್ಲೇ ಮಾಡ್ತೀವಿ. ಹಾಗಾದ್ರೆ ಈ ಅಪ್ಸೆಟಿಂಗ್ ಆಪರೇಷನ್ ಏನಿದೆ, ಇಟ್ ಈಸ್ ಹ್ಯಾವಿಂಗ್ 3 ಮೆಥಡ್ಸ್. 3 ಮೆಥಡ್ ಇದೆ ಇದರಲ್ಲಿ. ಒಂದು ಹೆಡ್ ಅಪ್ಸೆಟಿಂಗ್, ಫುಲ್ ಅಪ್ಸೆಟಿಂಗ್, ಸೆಂಟ್ರಲ್ ಅಪ್ಸೆಟಿಂಗ್. ಹಾಗಾದ್ರೆ ಹೆಡ್ ಅಪ್ಸೆಟಿಂಗ್ ಅಂದ್ರೆ ಏನು? Head upsetting means heating is done at one end of workpiece and pressure is applied, is called head upsetting. Look at the diagram A. Head upsetting means any one end is converted. So that means one end in a workpiece na head shape ke convert ಮಾಡ್ತಾ ಇದೀವಿ. So ಅದನ್ನ head upsetting ಅಂತ ಕರಿತೀವಿ. Full upsetting means heating is done at both ends of the workpiece and then pressure is applied. ಈ ಎರಡೂ ಎಂಡ್ ಅನ್ನ ಹೀಟ್ ಮಾಡಿ ಹ್ಯಾಮರಿಂಗ್ ಮಾಡಿದವಾಗ ಈ ಎರಡೂ ವರ್ಕ್ ಪೀಸ್ ನ ಎಂಡ್ ಅನ್ನ ಹೆಡ್ ಆಗಿ ಕನ್ವರ್ಟ್ ಮಾಡಿದೆ. ದಟ್ ಮೀನ್ಸ್ ಕ್ರಾಸ್ ಸೆಕ್ಷನ್ ಏರಿಯಾ ಇನ್ಕ್ರೀಸ್ ಮಾಡೋದಕ್ಕೆ ಫುಲ್ ಅಪ್ಸೆಟಿಂಗ್ ಅಂತ ಕರಿತೀವಿ. ಸೆಂಟ್ರಲ್ ಅಪ್ಸೆಟಿಂಗ್, ದ ಹೀಟಿಂಗ್ ಇಸ್ ಡನ್ ಎಟ್ ದ ಸೆಂಟರ್ ಆಫ್ ದ ಪಾರ್ಟ್ and the pressure is applied to the center portion or position. We will call it the central upsetting. Look at the diagram. The center of the workpiece is bulged. Cross section area ಏನಾಗಿದೆ, ಸೆಂಟ್ರಲ್ ಮಾತ್ರ ಇನ್ಕ್ರೀಸ್ ಆಗಿದೆ. ಇದನ್ನ ನಾವು ಸೆಂಟ್ರಲ್ ಅಪ್ಸೆಟಿಂಗ್ ಅಂತ ಹೇಳಿ ನಾವು ಕರಿತೀವಿ. ಸೊ ದಿಸ್ ಇಸ್ ಬೇಸಿಕ್ ಫಂಡಾ ಆಫ್ ದ ಅಪ್ಸೆಟಿಂಗ್ ಪ್ರೋಸೆಸ್. ಡಿಫರೆಂಟ್ ಮೆಥಡ್ಸ್ ಆಫ್ ಅಪ್ಸೆಟಿಂಗ್ ಪ್ರೋಸೆಸ್. ಹಾಗಾದ್ರೆ ಈ ಅಪ್ಸೆಟಿಂಗ್ ಪ್ರೋಸೆಸ್ ಬೈ ಹ್ಯಾಂಡ್ಸ್ ಆಫ್ ಎಕ್ಸ್ಪೀರಿಯನ್ಸ್, ನೀವೇ ಬೈ ಹ್ಯಾಂಡ್ ಅಪ್ಸೆಟಿಂಗ್ ಪ್ರೋಸೆಸ್ ಮಾಡೋದ್ರಿಂದ, ಈ ಎಕ್ಸ್ಪೆರಿಮೆಂಟ್ ಮಾಡೋದ್ರಿಂದ, ವಾಟ್ ಇಸ್ ದ ಸ್ಕೋಪ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್? ಒನ್ಸ್ ಯು ಗೆಟ್ ಎ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆಫ್ ಮೇಕಿಂಗ್ ದಿಸ್ ಎಕ್ಸರ್ಸೈಸ್, you can easily interrelate the work which is the industrial application. ಈಗ ಯಾವುದೇ ಒಂದು ಅಪ್ಸೆಟಿಂಗ್ ಪ್ರೋಸೆಸ್ ಆಗಿರ್ತಕ್ಕಂಥ ಫೋರ್ಜ್ ಪಾರ್ಟ್ ಅನ್ನು ನೋಡಿದವಾಗ ನೀವು ಇಲ್ಲಿ ಲ್ಯಾಬ್ ಅಲ್ಲಿ ವರ್ಕ್ ಮಾಡಿದವ, ಯು ಕ್ಯಾನ್ ಈಸಿಲಿ ಕೋರಿಲೇಟ್. ಸೊ ಹಾಗಾದ್ರೆ ಈ ಆಬ್ಜೆಕ್ಟ್ ಅನ್ನ ಹೇಗೆ ತಯಾರು ಮಾಡಿದ್ರು, ಫೋರ್ಜಿಂಗ್ ಶಾಪ್ ಅಲ್ಲಿ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡಿದ್ರು, ಪ್ರೊಡ್ಯೂಸ್ ಮಾಡಿದ್ರು. ಸೊ ಯು ಕ್ಯಾನ್ ಈಸಿಲಿ ಇಂಟರ್ ರಿಲೇಟ್. ದಟ್ ಈಸ್ ವಾಟ್ ಮೇನ್ ಫಂಡಾ ಆಫ್ ದಿಸ್ ಡೂಯಿಂಗ್ ದ ಎಕ್ಸ್ಪೆರಿಮೆಂಟ್. ದ ಅಪ್ಲಿಕೇಶನ್, ಹಾಗಾದ್ರೆ ಈ ಅಪ್ಸೆಟಿಂಗ್ ಪ್ರೋಸೆಸ್, ಅಪ್ಸೆಟ್ ಫೋರ್ಜಿಂಗ್ ಎಲ್ಲೆಲ್ಲಿ ಅಪ್ಲಿಕೇಶನ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ? ಯೂಸಲಿ ಪರ್ಫಾರ್ಮ್ಡ್ ಇನ್ ಪ್ರೆಸಸ್. ಕಾಮನ್ ಕಾಂಪೊನೆಂಟ್ಸ್ ಪ್ರೊಡ್ಯೂಸ್ಡ್ ಬೈ ಅಪ್ಸೆಟಿಂಗ್ ಪ್ರೋಸೆಸ್ ಆರ್ ಫಾಸ್ಟ್ನರ್ಸ್, ಇಂಜಿನ್ ವಾಲ್ವ್ ಹೆಡ್ಸ್, ಕಪ್ಲಿಂಗ್ ಹೆಡ್ಸ್ ಅಂಡ್ ಅದರ್ಸ್. ಹೆಚ್ಚಾಗಿ ಫಾಸ್ಟ್ನರ್ಸ್ ಗಳಲ್ಲಿ ಯೂಸ್ ಮಾಡ್ತೀವಿ, ವಾಲ್ವ್ ಹೆಡ್ಗಳಲ್ಲಿ ಯೂಸ್ ಮಾಡ್ತೀವಿ, ಕಪ್ಲಿಂಗ್ಸ್ ಗಳನ್ನ, ಮೆನಿ ಮೋರ್ ಅಪ್ಲಿಕೇಶನ್ಸ್ ವಿ ವಿಲ್ use this upsetting operation.
Now we'll start the experiment or a job. Aim: prepare a job by involving upsetting process. The raw material given MS rod. We will take MS rod of 100 mm length, the known diameter. What is the available diameter in your laboratory? You can take that rod. Having cut it to the length of 100 mm length ge cut ಮಾಡ್ಕೊಳ್ಳಿ. So material requirement MS billet or a workpiece, mild steel billet, a rod ತಗೊಳ್ಳಿ 100 mm length ಇಂದು. ಹಾಗಾದ್ರೆ ಈ ಫೋರ್ಜಿಂಗ್ ವರ್ಕ್ ಮಾಡಲಿಕ್ಕೆ ಯಾವ್ಯಾವ ಟೂಲ್ಸ್ ಬೇಕು ನಮಗೆ? ಆನ್ವಿಲ್ ಬೇಕು, ಬಾಲ್ ಪಿನ್ ಹ್ಯಾಮರ್, ಫ್ಲಾಟರ್, ಸ್ವೇಜ್ ಬ್ಲಾಕ್, ಟಾಂಗ್ ಬೇಕು, ಪಿಕಪ್ ಟಾಂಗ್, hot and cold chisel and dice. These are all the tools which you should list it out for doing this model or a job. Then what are the operations we are going to perform to complete this job? Heating, hammering, measuring, finishing, quenching. Heating means we need to heat it in a hearth. Hearth alli heat ಮಾಡಬೇಕು. And then hammering, heat ಮಾಡಿದ ತಕ್ಷಣ ನಮಗೆ ಯಾವ ತರ ಅಪ್ಸೆಟ್ಟಿಂಗ್ ಬೇಕು, ಸೆಂಟ್ರಲ್ ಅಪ್ಸೆಟ್ಟಿಂಗು, ಹೆಡ್ ಅಪ್ಸೆಟ್ಟಿಂಗು, ಫುಲ್ ಅಪ್ಸೆಟ್ಟಿಂಗ್ ಬೇಕು. ಇನ್ ದಿಸ್ ಜಾಬ್ ವಿ ಆರ್ ಡೂಯಿಂಗ್ ಸೆಂಟ್ರಲ್ ಅಪ್ಸೆಟ್ಟಿಂಗ್. ಸೆಂಟ್ರಲ್ ಅಲ್ಲಿ ವರ್ಕ್ ಪೀಸ್ ಅನ್ನು ಹೀಟ್ ಮಾಡಿಬಿಟ್ಟು ಅಂಡ್ ದೆನ್ ವಿ ನೀಡ್ ಟು ಅಪ್ಲೈ ದ ಹ್ಯಾಮರಿಂಗ್. ಆನ್ವಿಲ್ ಮೇಲೆ ಇಟ್ಬಿಟ್ಟು ವಿ ನೀಡ್ ಟು ಅಪ್ಲೈ ದ ಹ್ಯಾಮರಿಂಗ್ ಫಸ್ಟ್. ಅಂಡ್ ದೆನ್ measuring, finishing, finally quenching. Quenching means finally we need to quench it in a cold water. Water ಅಲ್ಲಿ ಅದನ್ನ quench ಮಾಡಬೇಕು, heat ಅನ್ನ remove ಮಾಡಬೇಕು. What is the procedure we should follow in the workshop? First we need to take the raw material from the stack and then handle specimen which is a round tongue. Round tongue ಅನ್ನ ಯೂಸ್ ಮಾಡಿಬಿಟ್ಟು ವರ್ಕ್ ಪೀಸ್ ಅನ್ನು ಹ್ಯಾಂಡಲ್ ಮಾಡಬೇಕು. ವಿ ನೀಡ್ ಟು ಹೀಟ್ ಇಟ್ ಇನ್ ಎ ಹರ್ತ್ ಅಪ್ ಟು ದ ಪಾರ್ಟ್ ಅಪಿಯರ್ಸ್ ಎಸ್ ರೆಡ್ ಚೆರ್ರಿ ಕಲರ್. ಅದು ಕೆಂಪು ರೆಡ್ ಚೆರ್ರಿ ಕಲರ್ ಕೂಡಿ ಬರಲಿವರೆಗೂ ಅದನ್ನ ವರ್ಕ್ ಪೀಸ್ ಅನ್ನ ಹೀಟ್ ಮಾಡಬೇಕು ಓಪನ್ ಹರ್ತ್ ಅಲ್ಲಿ. ಒನ್ಸ್ ಇಟ್ ಹೀಟೆಡ್ ಅಪ್ ವಿ ನೀಡ್ ಟು ಟೇಕ್ ಔಟ್ ದ ಪಾರ್ಟ್ ಫ್ರಮ್ ದ ಹರ್ತ್ ಬೈ ಯೂಸಿಂಗ್ ದ ಟಾಂಗ್ ಅಂಡ್ ವಿ ನೀಡ್ ಟು ಫೋರ್ಜ್ ಇಟ್ on the anvil by using the keeping the workpiece in between the dice. In between the dice itbiಟ್ಟು we need to hammer it, or we keep it on the anvil, we need to hammer it up to what size we required. ನಮಗೆ ಯಾವ ಸೈಜಿನ ವರ್ಕ್ ಪೀಸ್ ಬೇಕು, ಸೈಜ್ ಅಂಡ್ ಶೇಪ್ ಬೇಕು, ಆ ಶೇಪ್ ಬರಲಿವರೆಗೂ we need to hammer it. Once the specimen come to the required shape, ಬಂದ ತಕ್ಷಣ and then we need to check the dimension and we need to cool it by using the quenching process. Quenching process ಅನ್ನು ಯೂಸ್ ಮಾಡಿಬಿಟ್ಟು we need to cool it and check the dimension. So now we will see the demo video how we are going to do this experiment. Upsetting process. ನೋಡಿ ಇಲ್ಲಿ ಒಂದು ಜಾಬ್ ಅದ, ಒಂದು MS ರಾಡ್ ಅದ. ಈ MS ರಾಡ್ ಇಂದ ಒಂದು ಲೆಂತ್ ಕೊಟ್ಟರೆ 100 mm ಲೆಂತ್ ಅದ, ಡಯಾಮೀಟರ್ ಇರೋದ್ರೆ ಇದು 20 mm. ಇದರ ಸೆಂಟರ್ನಲ್ಲಿ ನಮ್ಗೆ ಅಪ್ಸೆಟ್ಟಿಂಗ್ ಆಗಬೇಕಾಗಿದೆ. ಸೊ ಏನಿದೆ ಜಾಬ್ ಅನ್ನು ಪೂರಾ ಕಂಪ್ಲೀಟ್ ಅದ ಹೀಟ್ ಮಾಡಬೇಕಾಗ್ತದೆ. ಈ ಜಾಬ್ ಮಾಡಬೇಕಾದ್ರೆ ಅಪ್ಸೆಟ್ಟಿಂಗ್ ಜಾಬ್ ಮಾಡಬೇಕಾದ್ರೆ ಏನೇನು ಟೂಲ್ಸ್ ಬೇಕಾಗ್ತಪ್ಪ ಅಂತಂದರೆ ರೌಂಡ್ ಟಾಂಗ್ ಬೇಕಾಗ್ತದೆ. ಜಾಬನ್ನು ಹೋಲ್ಡ್ ಮಾಡೋದಕ್ಕೋಸ್ಕರ ರೌಂಡ್ ಟಾಂಗ್ ಬೇಕು. ಈ ಥರ ಪ್ರಾಪರ್ ಆಗಿರುವಂಥ ರೌಂಡ್ ಟಾಂಗ್ ಅನ್ನು ಯೂಸ್ ಮಾಡಿಕೊಂಡು ನಾವು ಫರ್ನೇಸ್ ಒಳಗೆ ಜಾಬನ್ನು ಪ್ಲೇಸ್ ಮಾಡಬೇಕಾಗ್ತದೆ. ಈ ಥರ ಒಂದು ರೌಂಡ್ ಟಾಂಗ್ ಬೇಕಾಗ್ತದೆ. ಸೊ ಅದೇ ಥರ ಒಂದು ಫ್ಲಾಟ್ ಟಾಂಗ್ ಬೇಕಾಗ್ತದೆ. ಈ ಥರ ಡಿಫ್ರೆಂಟ್ ಟಾಂಗ್ಸ್ ಇದೆ. ಆ ಜಾಬ್ ಶೇಪ್ ನೋಡಿಕೊಂಡು ನಾವು ಟಾಂಗ್ಗಳನ್ನು ಸೆಲೆಕ್ಟ್ ಮಾಡ್ತೀವಿ. ದೆನ್ ಇದು ಆದಮೇಲೆ ನಾವು ಹ್ಯಾಮರಿಂಗ್ ಮಾಡಬೇಕಾಗ್ತದೆ. ಹ್ಯಾಮರಿಂಗ್ ಮಾಡಬೇಕಾದ್ರೆ ಅಲ್ಲಿ ನಮಗೆ ಸ್ಲೆಡ್ಜ್ ಹ್ಯಾಮರ್ ಅವಶ್ಯಕತೆ ಬರ್ತದೆ. ಇಲ್ಲಿ ನೋಡೋದ್ರೆ ಇಲ್ಲಿ ಒಂದು ಸ್ಲೆಡ್ಜ್ ಹ್ಯಾಮರ್ ಅದ, ಡಬಲ್ ಪ್ಲೇಸ್ ಸ್ಲೆಡ್ಜ್ ಹ್ಯಾಮರ್ ಅಂತ ಕೇಳಿದ್ರೆ ಈ ಹ್ಯಾಮರ್ ಸಹಾಯದಿಂದ ನಾವೇನು ಮಾಡ್ತೀವಿ, ಅಪ್ಸೆಟ್ಟಿಂಗ್ ಪ್ರೊಸೀಜರ್ ಏನಿದೆ ಆಪರೇಷನ್ ಅದ್ರ ಮೇಲೆ ಹ್ಯಾಮರಿಂಗ್ ಮಾಡೋಕ್ಕೋಸ್ಕರ ಈ ಥರ ಸ್ಲೆಡ್ಜ್ ಹ್ಯಾಮರ್ ಯೂಸ್ ಮಾಡ್ತೀವಿ. ಅದೇ ಥರ ಇದೊಂದು ಹ್ಯಾಮರ್ ಇದೆ, ಇದು ಕೂಡ ಸ್ಲೆಡ್ಜ್ ಹ್ಯಾಮರ್, ಇದು ಕೂಡ ಡಬಲ್ ಪ್ಲೇಸ್ ಹ್ಯಾಮರ್ ಇದೆ. ಡಿಫ್ರೆಂಟ್ ವೇಟ್ನಲ್ಲಿ ಇದ್ದಾವೆ ಹ್ಯಾಮರ್ಸ್ಗಳು. ಸೊ ಈ ಥರ ಹ್ಯಾಮರ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಅಪ್ಸೆಟ್ಟಿಂಗ್ ಮಾಡಬೇಕಾಗ್ತದೆ. ಇಲ್ಲೊಂದು ಬಾಲ್ ಪಿನ್ ಹ್ಯಾಮರ್ ಕೇಳಿರ್ತದೆ,
ಈ ಬಾಲ್ ಪಿನ್ ಹ್ಯಾಮರ್ದಿಂದ ಲಾಸ್ಟಿಗೆ ಫೈನಲಿ ನಾವೇನು ಜಾಬ್ ಆಗಿರ್ತದೆ ಅದನ್ನು ಫಿನಿಶಿಂಗ್ ಮಾಡೋಕ್ಕೋಸ್ಕರ ಬಾಲ್ ಪಿನ್ ಹ್ಯಾಮರ್ನ ಯೂಸ್ ಮಾಡ್ತೀವಿ. ಇಷ್ಟೆಲ್ಲ ಕಂಪ್ಲೀಟ್ ಆದಮೇಲೆ ಸ್ಟಿಲ್ ತೊಗೊಂಡು ಡೈಮೆನ್ಷನ್ ಪ್ರಕಾರ ಅದು ಒಂದು ಅಪ್ಸೆಟ್ಟಿಂಗ್ ಕರೆಕ್ಟ್ ಬಂದಿಲ್ಲ ಅಂತ ಚೆಕ್ ಮಾಡ್ತೀವಿ. ಸೊ ಇದು ಹೆಂಗೆ ಮಾಡಬೇಕು ಅಪ್ಸೆಟ್ಟಿಂಗ್ ಪ್ರೊಸೀಜರ್ನ ನಾನು ಜಾಬನ್ನು ಮಾಡ್ತೀವಿ. ಈಗ ನೋಡಿರಿ ಜಾಬನ್ನು ನಾವೇನು ಮಾಡಬೇಕು ಪ್ರಾಪರಾಗಿ ಹೋಲ್ಡ್ ಮಾಡಬೇಕು. ಕಾಮೊಳಗೆ ಹೋಲ್ಡ್ ಮಾಡಿ ನಮ್ಮದೇನು ಈ ಫರ್ನೇಸ್ ಅದ ಈ ಫರ್ನೇಸ್ ಒಳಗೆ ಜಾಬನ್ನು ಹೀಟ್ ಮಾಡೋಕ್ಕೋಸ್ಕರ ಇಟ್ಬಿಡಬೇಕು. ಜಾಬನ್ನು ಇದನ್ನು ಇಟ್ಟು ಇದ್ರ ಮೇಲೆ ಜಾಬನ್ನು ಇಟ್ಟು ಅದ್ರ ಮೇಲೆ ನಾವು ಸ್ಟೀಮ್ ಕೂಲನ್ನು ಕಾಯಲಿಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ಇದು ಪೂರಾ ಹೀಟ್ ಕಂಡೀಷನ್ದೊಳಗೆ ರೆಡ್ ಹೀಟ್ ಕಂಡೀಷನ್ ಆಗೋ ತನಕ ನಾವು ಫರ್ನೇಸ್ ಒಳಗೆ ಬಿಡಬೇಕು. ಹೀಟ್ ಆದಮೇಲೆ ಜಾಬನ್ನು ರಿಮೂವ್ ಮಾಡಿ ನಾವು ಹ್ಯಾಮರಿಂಗ್ ಮಾಡ್ತೀವಿ. ಹೀಟ್ ಆಗೋದೇ ಇಲ್ಲ ಅಂಥೇಳಿ ಫರ್ನೇಸಿಂದ ಜಾಬನ್ನು ರಿಮೂವ್ ಮಾಡಿ ನೋಡ್ರಿ. ಜಾಬ್ ಹೀಟ್ ಆಗಿದೆ. ಜಾಬನ್ನು ತಗೊಂಡು ಈ ಜಾಬನ್ನು ಅರ್ಧ ಮತ್ತು ಅರ್ಧ ಎರಡರಲ್ಲಿ ನೀರೊಳಗೆ ಡಿಪ್ ಮಾಡ್ಕೋಬೇಕು. ಅಂದರೆ ಹಾರ್ಡ್ನೆಸ್ ಬರ್ತದೆ. ನಾವು ಅಪ್ಸೆಟ್ಟಿಂಗ್ ಮಾಡಬೇಕಾಗಿರ್ತದೆ. ಸೊ ಈ ರೀತಿ ಇಲ್ಲಿ ನೋಡಿರಿ ಈ ಥರ ಹಾರ್ಡ್ನೆಸ್ ಬರ್ತದೆ. ಸೊ ಎರಡೂ ಸೈಡ್ದಲ್ಲಿ ನಾವು ಮಾಡೋದು ಫೋಲ್ಡ್ ಮಾಡ್ಕೋಬೇಕು. ನಮಗೆ ಸೆಂಟ್ರ್ನಲ್ಲಿ ಅಪ್ಸೆಟ್ಟಿಂಗ್ ಬರಬೇಕಾಗಿದೆ. ಅದಕ್ಕಾಗಿ ನಾವು ಎರಡು ಎಂಡ್ನಲ್ಲಿ ಏನು ಮಾಡಿದ್ವಿ, ನೀರನ್ನು ಡಿಪ್ ಮಾಡಿದ್ವಿ. ಸೊ ಎರಡು ಟಾಂಗ್ಗಳನ್ನು ಪ್ರಾಪರಾಗಿ ಹಿಡ್ಕೊಂಡು ಮೇಲೆ ಹ್ಯಾಮರಿಂಗ್ ಸ್ಟಾರ್ಟ್ ಮಾಡಬೇಕು. ಹಂಗೆ ಹ್ಯಾಮರಿಂಗ್ ಮಾಡೋದ್ರಿಂದ ನಮ್ಮ ಅಪ್ಸೆಟ್ಟಿಂಗ್ ಆಪರೇಷನ್ ಸ್ಟಾರ್ಟ್ ಆಗ್ತದೆ ನೋಡಿರಿ. ಸೊ ಈ ರೀತಿ ಪ್ರಾಪರಾಗಿ ಕಂಟಿನ್ಯೂಸ್ ಆಗಿ ಹ್ಯಾಮರಿಂಗ್ ಮಾಡ್ತಾ ಇರ್ಬೇಕು. ನೋಡ್ತಾ ಇದ್ದೀರಿ ನೀವು ಹ್ಯಾಮರಿಂಗ್. ಸೊ ಸ್ವಲ್ಪ ಅವಾಗ ಜಾಬ್ ಬ್ಯಾಂಡ್ ಆಗ್ತಿರ್ತದೆ. ಇದನ್ನು ಸ್ವಲ್ಪ ಸೀದಾ ಮಾಡ್ಕೋಬೇಕು ಜಾಬನ್ನು. ಈಗ ಇದನ್ನು ಮತ್ತೆ ನಾವು ಏನು ಮಾಡಬೇಕು, ಅಪ್ಸೆಟ್ಟಿಂಗ್ ಮಾಡೋಕ್ಕೋಸ್ಕರ ಪ್ರಾಪರಾಗಿ ಟಾಂಗನ್ನು ಹೋಲ್ಡ್ ಮಾಡ್ಕೊಂಡು ಹ್ಯಾಮರಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಇದೇ ರೀತಿ ನಾವು ಕಂಟಿನ್ಯೂಸ್ ಆಗಿ ಹ್ಯಾಮರಿಂಗ್ ಮಾಡೋದ್ರಿಂದ ಮಟೀರಿಯಲ್ ಏನಾಗ್ತದೆ, ನಮ್ಮದು ಲೆಂತ್ ಇದ್ದಿದ್ದು ಸೆಂಟರ್ನಲ್ಲಿ ಎಕ್ಸ್ಪಾಂಡ್ ಆಗ್ತದೆ. ಏನು ನೋಡ್ತಾ ಇದೆ ಇಲ್ಲಿ ಮಟೀರಿಯಲ್ ಸೆಂಟರ್ನಲ್ಲಿ ಎಕ್ಸ್ಪಾಂಡ್ ಆಗ್ತಾಯಿದೆ. ಮೇಲೆ ನಾವು ಹ್ಯಾಮರಿಂಗ್ ಮಾಡೋದ್ರಿಂದ ಮ್ಯಾಲಿಂದ ಇಂಪ್ಯಾಕ್ಟ್ ಕೆಳಗೂ ಆಗ್ತದೆ. ಸೊ ಎರಡು ಇಂಪ್ಯಾಕ್ಟ್ ಆಗಿರೋದ್ರಿಂದ ಸೆಂಟರ್ನಲ್ಲಿ ಜಾಬ ಏನಾಗ್ತದೆ, ನಮ್ಮದು ಅಪ್ಸೆಟ್ಟಿಂಗ್ ಬರ್ತದೆ. ಸೊ ಇದು ಜಾಬನ್ನು ಈ ಆರಿದ ಇದನ್ನು ಮತ್ತೆ ಇದನ್ನು ಹೀಟ್ ಮಾಡೋದಿಟ್ಟು ಫೈನಲಿ ಇದನ್ನು ಫಿನಿಶ್ ಮಾಡಿ ತೋರಿಸ್ತೀನಿ ಹೆಂಗೆ ಅಂತೇಳಿ. ಇಲ್ಲ ಈಗ ಜಾಬನ್ನು ಹೀಟ್ ಆಗೋದಿಲ್ಲ ಅಂತೇಳಿ ನೋಡಿಕೊಂಡು ಫರ್ನೇಸ್ನಿಂದ ಹೊರಗೆ ತೆಗಿಬೇಕು. ಫರ್ನೇಸ್ನಿಂದ ನಾವು ಜಾಬನ್ನು ಹೊರಗೆ ತೆಗೆದಿದ್ದೀವಿ. ಈಗ ಇದನ್ನು ನಾವು ಮತ್ತೆ ಹ್ಯಾಮರಿಂಗ್ ಮಾಡಿಕೊಂಡು ಫಿನಿಶಿಂಗ್ ಮಾಡಬೇಕಾಗ್ತದೆ. ಸೊ ಮತ್ತು ಇದೇ ಸೇಮ್ ಪ್ರೊಸೀಜರ್. ಈ ಎರಡು ಎಂಡನ್ನು ನಾವು ಏನು ಮಾಡಬೇಕು, ನೀರೊಳಗೆ ಡಿಪ್ ಮಾಡಬೇಕು. ಯಾಕಂದರೆ ಇಲ್ಲಿ ಹಾರ್ಡ್ನೆಸ್ ಬರೋದಾಗ್ತದೆ. ಸೊ ನೀರೊಳಗೆ ಇದನ್ನು ಪ್ರಾಪರಾಗಿ ಡಿಪ್ ಮಾಡಿ ನೋಡಿರಿ. ಇಲ್ಲಿ ಒಂದು ಸೈಡ್ ಡಿಪ್ ಮಾಡಿದ್ದೀವಿ, ಬ್ಲ್ಯಾಕ್ ಪೊಸಿಷನ್ ಆಗಿದೆ. ಮತ್ತು ಅಪೋಸಿಟ್ ಸೈಡ್ ಡಿಪ್ ಮಾಡಿರಿ ನೀರೊಳಗೆ. ಸೆಂಟರ್ನಲ್ಲಿ ಮಾತ್ರ ನಮಗೆ ಹೀಟ್ ಇರಬೇಕು. ಸೊ ಜಾಬನ್ನು ಕರೆಕ್ಟಾಗಿ ಹೋಲ್ಡ್ ಮಾಡ್ಕೊಂಡು ಹ್ಯಾಮರಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಇದೇ ರೀತಿ ಕಂಟಿನ್ಯೂಸ್ ಆಗಿ ಹ್ಯಾಮರಿಂಗ್ ಮಾಡೋದ್ರಿಂದ ನಮಗೆ ಸೆಂಟ್ರಲ್ಲಿ ಏನು ಅಪ್ಸೆಟ್ಟಿಂಗ್ ನಮ್ಮ ಜಾಬ್ ಅದ ಆ ಅಪ್ಸೆಟ್ಟಿಂಗ್ ಬರ್ತದೆ ನಿಮಗೆ. ನೀವು ನೋಡ್ತಾ ಇದ್ದೀರಿ ಸರ್, ಈ ಜಾಬ್ ಸೆಂಟ್ರ್ನಲ್ಲಿ ನಮಗೆ ಅಪ್ಸೆಟ್ಟಿಂಗ್ ಇದೆ. ಮೇಲೆ ಕಂಪ್ಯಾಕ್ಟ್ ಆಗಿದೆ. ಎರಡು ಕಡೆಯಿಂದ ನಾವು ಹ್ಯಾಮರಿಂಗ್ ಮಾಡಿದ್ದೀವಿ. ಸೊ ಮೇಲೆ ಹ್ಯಾಮರಿಂಗ್ ಮಾಡೋದ್ರಿಂದ ಕೆಳಗೆ ಮಾಡೋದು ಇಂಪ್ಯಾಕ್ಟ್ ಬರ್ತದೆ. ಸೊ ಅದಕ್ಕಾಗಿ ನಮ್ಮ ಮಟೀರಿಯಲ್ ಸೆಂಟ್ರ್ನಲ್ಲಿ ಎಕ್ಸ್ಪಾಂಡ್ ಆಗಿದೆ ನೋಡ್ತಾ ಇದ್ದೀನಿ. ಸೊ ಎಕ್ಸ್ಪೆರಿಮೆಂಟ್ ನಂಬರ್ 5 ಅಪ್ಸೆಟ್ಟಿಂಗ್ ಪ್ರೊಸೀಜರ್ ಮುಗೀತು. ಇದು ಹೀಟ್ ಅದ ಜಾಬ್. ಇದನ್ನು ನೀರೊಳಗೆ ಹಾಕಿ ಫೋಲ್ಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರೊಳಗೆ ಸ್ವಲ್ಪ ಹೊತ್ತು ಬಿಡ್ರಿ. ಸ್ವಲ್ಪ ತಣ್ಣಗಾಗುವವರೆಗೆ ನೀರೊಳಗೆ ಇದನ್ನು ಡಿಪ್ ಮಾಡಿರಿ ಜಾಬನ್ನು. ಈಗ ನೋಡಿ ಸೆಂಟ್ರ್ನಲ್ಲಿ ಅಪ್ಸೆಟ್ಟಿಂಗ್ ಬಂದಿದೆ. ಎರಡು ಎಂಡ್ನಲ್ಲಿ ನಾವು ಹ್ಯಾಮರಿಂಗ್ ಮಾಡಿದ್ದೀವಿ. ಸೆಂಟ್ರ್ನಲ್ಲಿ ನಿಮ್ಗೆ ಕಾಣಲಿಕ್ಕೆ ಇಲ್ಲಿ ಅಪ್ಸೆಟ್ಟಿಂಗ್ ಆಗಿದೆ. ಎಕ್ಸ್ಪೆರಿಮೆಂಟ್ ನಂಬರ್ 5 ಅಪ್ಸೆಟ್ಟಿಂಗ್ ಕಂಪ್ಲೀಟ್. I think all of you seen the demo video how to do it of the upsetting process. So now I will give you a small MCQ, multi-choice questions. I will ask you some questions and you can answer it. The first one, the process of increasing the area of cross section of a metal with a corresponding reduction in length is called dash. A. Drawing down, B. Upsetting, C. Punching, D. None of the above. The answer is B. Upsetting. Second one,
Upsetting process used to produce the application of the upsetting process. Valve head, bolt head, fasteners, all of the above. The answer is the application of the upsetting process. D. All of the above. Operations performed in upsetting process are upsetting process ಮಾಡುವಾಗ ಯಾವ್ಯಾವ ಆಪರೇಷನ್ಸ್ ಗಳನ್ನ ಮಾಡ್ತೀವಿ? ಎ ಹೀಟಿಂಗ್, ಬಿ ಹ್ಯಾಮರಿಂಗ್, ಸಿ ಕ್ವೆಂಚಿಂಗ್, ಡಿ ಆಲ್ ಆಫ್ ದ ಅಬೋವ್. ಆನ್ಸರ್ ಇಸ್ ಡಿ ಆಲ್ ಆಫ್ ದ ಅಬೋವ್. Tools required for upsetting process are A. Tong, B. Hammer, C. Anvil, D. All of the above. Answer is D. All of the above. Methods. Next question. Methods in upsetting are head upsetting, full upsetting, central upsetting, all of the above. Andre upsetting process na different methods ಯಾವ್ದು? A. Head upsetting, B. Full upsetting, C. Central upsetting, D. All of the above. The answer is D. All of the above. Next question. MS means A. Mild steel, B. Molten steel, C. Malleable steel, D. None of the above. MS means mild. Answer is solution A. Mild steel. Next question. In blacksmith forging, workpiece is heated in A. Gas heater, B. Electric stove, C. Hearth, D. None of the above. The answer is C. Hearth. The workpiece in hand forging is heated up to A. Critical temperature, B. Atmospheric temperature, C. Molten temperature, D. None of the above. The answer is A. Critical temperature. Hand forging alli ನಾವು ಮೆಟಲ್ ಅನ್ನು ಅಪ್ ಟು ಕ್ರಿಟಿಕಲ್ ಟೆಂಪರೇಚರ್ ವರೆಗೂ ಹೀಟ್ ಮಾಡ್ತೀವಿ. ಸೊಲ್ಯೂಷನ್ A. Next question. Heating is done at the center of the item and then pressure is applied at the center position is called A. Head upsetting, B. Full upsetting, C. Central upsetting, D. All of the above. The answer is C. Central upsetting. Next question. Heating is done at one end of item and pressure is applied at one end is called A. Head upsetting, B. Full upsetting, C. Central upsetting, D. All of the above. The answer is A. Head upsetting. That means heating is done at only one end and force pressure is applied to one end. That is we call it head upsetting. Solution A. Thank you all for your patience. Myself Manjunatha S. Lecturer, Government Polytechnic, Hangal.